ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅನಿತಾ ಹೇಗೋ ದರಿದ್ರ ನಿಮ್ಮ ಮನೆಯಿಂದ ಹೋದ್ಲು ಅಂದಮೇಲೆ ನಿನ್ನ ಮದುವೆಗೆ ಯಾವ ಪ್ರಾಬ್ಲಮ್ ಇರಲ್ಲ ಬಿಡಿ. ಮುಂದೆ ಆಗ್ಬೇಕಾಗಿರೋದನ್ನ ಮುಗಿಸಿ ಬೇಗ ಮದುವೆ ಆಗೋಣ. ರಾಘು ನೀನು ಇಲ್ಲಿದ್ಯಾ? ನಾನೆಲ್ಲ ಕಡೆ ಹುಡುಕ್ತಿದ್ದೆ. ಅನಿತಾ ಗಾಬರಿಯಾಗಿ, ಅದು ಝಾನ್ಸಿ ವಯಸ್ಸಲ್ವಾ? ಝಾನ್ಸಿ ಇನ್ನೂ ಮನೆ ಬಿಟ್ಟೋಗಿಲ್ವಾ? ಅವಳು ಇನ್ನೂ ಇಲ್ಲೇ ಇದ್ದಾಳ? ಹಲೋ ಹಲೋ ಮಾತಾಡಿ. ಈಗ ಮಾತಾಡಿದ ಝಾನ್ಸಿ ಅವ್ರಲ್ವಾ ರಾಘವೇಂದ್ರ ಅವರೇ? ಝಾನ್ಸಿ ಏನಾಯ್ತು ಯಜಮಾನ್ರಿ, ಇವಾಗ ಇಬ್ರು ನನ್ನ ಮುಖ ನೋಡ್ತಾ ಇದ್ದೀರಾ? ಸಾರಿ, ನೀವು ಯಾವುದೋ ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದೀರಾ ಅನ್ಸುತ್ತೆ. ಸರಿ ಮಾತಾಡಿ, ನನ್ಗೆ ಆಮೇಲೆ ಸಿಕ್ಕಿ ನಾನು ಮಾತಾಡಬೇಕು. ಅನಿತಾ, ಹಲೋ ರಾಘವೇಂದ್ರ ಅವರೇ, ಈಗ ಮಾತಾಡಿದ ಝಾನ್ಸಿ ತಾನೇ ನಿಮ್ಮನ್ನೇ ಕೇಳ್ತಿರೋದು. ಆಗಿದ್ರೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಸುಳ್ಳ? ಮಾತಾಡಿ ಎನ್ನವಾಗ ಪಲ್ಲವಿ ರಾಘುವಿಂದ ಫೋನ್ ಕಿತ್ಕೊತಾಳೆ. ಫೋನ್ ಕಟ್ ಮಾಡಿದಾಗ, ಛೇ ನಾನು ಇವಾಗ ಏನು ಮಾಡಲಿ ಅಂದಾಗ ಅನಿತಾ, ಹಲೋ ಹಲೋ, ಛೇ ಮೋಸ, ಸುಳ್ಳು, ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ ನೋ ಅಂತ ಕಿರಿದಾಗ ಅನಿತಾ ಅಂತ ಅವ್ರ ಅಮ್ಮ ಎಲ್ಲ ಓಡ್ ಬರ್ತಾರೆ. ಅನಿತಾ, ಯಾಕೆ ಕೂಕೊಂತ ಇದೆಯಾ? ಏನಾಯ್ತು? ಝಾನ್ಸಿ ಮನೆ ಬಿಟ್ಟು ಹೋಗಿಲ್ಲ, ಅವಳ ಮನೆಯಲ್ಲೇ ಇದ್ದಾಳೆ. ಪಲ್ಲವಿ, ಏನಣ್ಣ ಇದು? ನಾನು ಅವಳ ಹತ್ರ ಹೆಂಗೋ ಮಾತಾಡಿ ಮ್ಯಾನೇಜ್ ಮಾಡ್ತಿದ್ದೆ. ರಾಘು, ಅದಕ್ಕೆ ಪಲ್ಲವಿ, ಸುಳ್ಳಿನ ಅರಮನೆಯನ್ನ ಕಟ್ಟೋಕೆ ಹೋಗ್ಬಾರ್ದು, ಇರೋ ಸತ್ಯನ ಹೇಳ್ಬೇಕಿತ್ತು ತಾನೇ. ಏನು ಸತ್ಯ ಹೇಳೋದು? ಹಾಗೇನಾದರೂ ಮಾಡಿದ್ರೆ ಆ ಮನೆಯವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಿನಗೆ ಗೊತ್ತಾ? ಅದರಲ್ಲೂ ಅನಿತಾ ರಿಯಾಕ್ಷನ್ ನೆನೆಸ್ಕೊಂಡ್ರೆ ಭಯವಾಗುತ್ತೆ. ಹೇಗೆ ಅನ್ನೋದನ್ನ ನಾನು ನೋಡಿದ್ದೀನಿ ಅಣ್ಣ, ಇಲ್ಲಿ ನೋಡು. ಮತ್ತೆ ಕಾಲ್ ಮಾಡ್ತಿದ್ದಾಳೆ, ಇವಾಗ ರಿಸೀವ್ ಮಾಡಿ ನಾನೇನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನು ಅದಕ್ಕೆಲ್ಲ ಹ್ಞೂ ಅನ್ಬೇಕಷ್ಟೇ. ಅಲ್ಲ ಪಲ್ಲವಿ ಅಣ್ಣ, ನಾನು ಈ ವಿಚಾರದಲ್ಲಿ ಹೇಳ್ದಷ್ಟು ಮಾಡಷ್ಟೇ. ಬಾ ಆ ಕಡೆ ಹೋಗಿ ಮಾತಾಡೋಣ, ಮತ್ತೆ ಅವಳು ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಅನಿತಾ, ಕಟ್ ಆಗೋಯ್ತು. ಕಾಲ್ ಕಟ್ ಮಾಡಿದ್ದ ಕಟ್ ಆಗಿದ್ದ? ಅಯ್ಯೋ ನಾವ್ಯಾಕೆ ಕಟ್ ಮಾಡೋಣ, ನೀನು ಮಾತಾಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಕಟ್ ಆಗೋಯ್ತು. ಆ ಝಾನ್ಸಿ ಮನೆ ಬಿಟ್ಟು ಹೋದ್ಲು ಅಂತ ಸುಳ್ಳು ಯಾಕೆ ಹೇಳಿದ್ದು? ಅವಳು ಮನೆ ಬಿಟ್ಟು ಹೋಗಾಯ್ತಲ್ಲ ಅದಕ್ಕೆ ಹೇಳಿದ್ದು. ಅದು ಸರಿ, ಸುಳ್ಳು ಅಂತ ಯಾರು ಹೇಳಿದ್ದು? ನಾನು ರಾಘು ಜೊತೆ ಮಾತಾಡ್ಬೇಕಾರೆ ಅವಳು ಬಂದು ಮಾತಾಡಿದ್ದ ನಾನೇ ಕೇಳಿಸ್ಕೊಂಡಿದ್ದೀನಿ. ಪಲ್ಲವಿ, ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದಮೇಲೆ ಮಾತಾಡಿದ್ಯಾರು? ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನೀನು ನಗ್ತಾ ಇದೆಯಾ ಪಲ್ಲವಿ? ಫ್ರಾಂಕ್ ಮಾಡಿ ನಿನ್ನ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವಳು ಹೇಳ್ದಂಗೆ ಮಾಡಲಲ್ಲ, ಅದಕ್ಕೆ ನಗು ಬಂತು. ನೀವಿಬ್ರು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಫ್ರಾಂಕ್ ಮಾಡ್ತೀನಿ ನೋಡು ಅಂತ ನನ್ನ ತಂಗಿ ಸಂಗೀತ ಅವಳ ವಾಯ್ಸಲ್ಲಿ ಫ್ರಾಂಕ್ ಮಾಡಿದ್ದು. ವಾಯ್ಸಲ್ಲಿ ಮಿಮಿಕ್ರಿ ಮಾಡಿ ನಿನ್ನ ಯಾಮಾರಿಸಿದಳು ಅಷ್ಟೇ. ಅನಿತಾ, ನಿಜ ಹೇಳ್ತಿದ್ಯಾ ಪಲ್ಲವಿ? ಅದು ಮಿಮಿಕ್ರಿನಾ? ಹೌದು ಅನಿತಾ, ಬೇಕಿದ್ರೆ ಅಣ್ಣನ್ನೇ ಕೇಳು. ತಗೋ ಅಣ್ಣ, ಸತ್ಯ ಏನನ್ನೋದು ನೀನು ಒಂದ್ಸಲ ಹೇಳು. ರಾಘವೇಂದ್ರ ಅವರೇ, ನಿಮ್ಮ ತಂಗಿ ಮಿಮಿಕ್ರಿ ಮಾಡೋದಂತೆ, ನಿಜನಾ? ಹೌದು, ಇದು ಸಂಗೀತನ ಕೆಲಸನೇ. ಸಾರಿ, ಎಕ್ಸ್ಕ್ಯೂಸ್ ಮೀ, ಸಾರಿ. ನೋಡಿ, ನಾವು ಫೋನಲ್ಲಿ ಮಾತಾಡ್ತಿರೋದೇ ರೊಮ್ಯಾನ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪರವಾಗಿಲ್ಲ ಬಿಡಿ, ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಅವ್ರ ಆಸೆನೂ ಈಡೈಸನ್. ಐ ಆಮ್ ರಿಯಲಿ ಸಾರಿ. ನೀವೇ ಫ್ರೀ ಮಾಡ್ಕೊಂಡು ಕಾಲ್ ಮಾಡಿ. ಓಕೆ ಬಾಯ್. ಛೇ, ಇದೊಂದು ಡಬ್ಬ. ನಾನೇನೋ ಕೇಳಿದ್ರೆ ಇದೇನೋ ತೋರಿಸ್ತಿದ್ದೆ. ನನಗೆ ಸರಿ ದಾರಿ ತೋರ್ಸೋಕೆ ಒಬ್ಬರು ಇಲ್ವಲ್ಲ. ಯಾಕದ್ಕೆ ಏನಾಯ್ತು? ಅದಕ್ಕೆ ಯಾರಿಗೆ ಬೈತಾ ಇದ್ದೀರಾ? ಈ ಇಂಟರ್ನೆಟ್ಗೆ ಬೈಯೋದು ಹೇಳ್ತಾ ಇದ್ದೀರಾ? ಇಂಟರ್ನೆಟ್ಟಿಂದ ಬೈಯೋದು ಕಲ್ತ್ಕೊಂತಾರೆ ಎಲ್ಲರೂ. ಹಾಗಲ್ಲ, ಗಂಡನ್ನ ಹೇಗೆ ಹೊಲಿಸ್ಕೊಳೋದು ಅಂತ ಟಿಪ್ಸ್ನ ಕೇಳಿದ್ರೆ ಅದೇನೋ ಡಬ್ಬ ಥರ ಟಿಪ್ಸ್ ಕೊಡ್ತಾ ಇದೆ. ನೀನು ಯಾಕೆ ನಗ್ತಿದ್ಯಾ? ನೀನು ಪ್ರಶ್ನೆ ಕೇಳಿ ಇಂಟರ್ನೆಟ್ಗೂ ನಗು ಬಂದಿರುತ್ತೆ, ಮತ್ತೇನದಕ್ಕೆ? ಇಂಥ ವಿಷಯನ ಯಾರಾದರೂ ಬೇರೆಯವ್ರ ಹತ್ರ ಕೇಳೋಕ್ಕಾಗುತ್ತಾ? ಬೇರೆಯವ್ರ ಹತ್ರ ಕೇಳಬಾರ್ದು ಅಂತ ತಾನೇ ಈ ಇಂಟರ್ನೆಟ್ನ ಕೇಳಿದ್ದು. ಅಯ್ಯೋ, ಅದಕ್ಕೆ ಇಂಟರ್ನೆಟ್ನ ಕೇಳಿದ್ರೆ ಇಡೀ ಊರ್ನೇ ಕೇಳ್ದಾಗೆ. ಇನ್ನೇನು ಮಾಡಲಿ ನಾನು? ನೋಡಿ, ಇವೆಲ್ಲ ಟೀಚರ್ ಇಲ್ಲದೆ ಕಲಿಬೇಕಾಗಿರೋದು. ಬೇರೆ ಟಿಪ್ಸಿಂದ ವರ್ಕೌಟ್ ಆಗೋದಲ್ಲ. ಮತ್ತೆ ನೀವೇ ಪ್ರಯತ್ನ ಮಾಡಬೇಕು, ಗಂಡನ್ನ ಹೊಲಿಸ್ಕೊಬೇಕು. ಅದೇ ಹೇಗೆ ಅಂತಾನೆ ಅರ್ಥ ಆಗ್ತಿಲ್ಲ ಸಂಗೀತ. ಏನದಕ್ಕೆ ನೀವು ಇಂಥ ವಿಷಯದಲ್ಲಿ ನಮ್ಮ ಅಣ್ಣನೇ ಪೆದ್ದು ಅಂದ್ರೆ ನೀವಿದ್ದಿದ್ದು ಪೆದ್ದು. ನೋಡಿ, ಅದಕ್ಕೆ ಹೆಣ್ಣಾದವಳು ಗಂಡಸ್ರ ವೀಕ್ನೆಸ್ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು. ನೀನು ಹೇಳ್ತಿರೋದು ನನಗೆ ಗೊತ್ತಾಗ್ತಿದೆ, ಆದರೆ ಹೇಗೆ ಅನ್ನೋದೇ ದೊಡ್ಡ ಪ್ರಾಬ್ಲಮ್. ಅದಕ್ಕೆ ನೀವೆಲ್ಲರ ಎದುರಿಗೂ ನಾನೇ ಅವ್ನ ಹೆಂಡ್ತಿ ಅಂತ ಹೇಳಿದ್ರು ಏನೂ ಯೂಸ್ ಇಲ್ಲ. ಸೊ ಅಣ್ಣನ ನೀವು ಸಪ್ರೇಟಾಗಿ ಕರ್ಕೊಂಡೋಗಿ ಏಕಾಂತದಲ್ಲಿ ಮನವೊಲಿಸ್ಕೊಬೇಕು. ಹಾಗೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ಹಾಗೆ ಗ್ಯಾಪಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಗ್ಯಾಪಲ್ಲಿ ಮುತ್ತು ಕೊಡಬೇಕು. ಈಗ ಮಾಡಿದ್ರೆ ನಿಮ್ಮ ಅಣ್ಣ ಹತ್ರ ಆಗ್ತಾರಲ್ವಾ? ನಮ್ಮ ಅಣ್ಣ ಮಾತ್ರ ಅಲ್ಲ, ಬೆಂಕಿ ಮುಂದೆ ಬೆಣ್ಣೆ ಇಟ್ಟರೆ ಯಾವ ಥರನೋ ಆ ಥರನೇ ಗಂಡಸ್ರೆಲ್ಲ. ರೈಟ್, ಇದೆಲ್ಲ ನಿಂಗೆ ಗೊತ್ತು? ಕಮಾನ್, ಅದಕ್ಕೆ ನಾನೇನು ಅಷ್ಟೊಂದು ಅನ್ಎಜುಕೇಟೆಡ್ ಅಲ್ಲ. ಪ್ರಪಂಚ ಜ್ಞಾನ ನನಗೂ ಇದೆ. ಅದಕ್ಕೆ ನಾನು ಹೇಳ್ದಾಗ ಕರೆಕ್ಟಾಗಿ ಪ್ಲಾನ್ ಮಾಡಿ. ನಿಜವಾಗ್ಲೂ ಈ ಪ್ಲಾನಲ್ಲಿ ಸಕ್ಸಸ್ ಆಗ್ತೀರಾ? ಥ್ಯಾಂಕ್ ಯು ಸಂಗೀತ, ನೀನು ಇಷ್ಟು ಹೇಳ್ದಲ್ಲ ಅಷ್ಟು ಸಾಕು. ನೋಡ್ತಿರು, ನಿಮ್ಮ ಅಣ್ಣ ಬೆಣ್ಣೆನ ಕರಗಿಸಿ ಯಾಕೆ ತುಪ್ಪ ಮಾಡ್ಕೊತೀನಿ ಅಂತ. ಆಲ್ ದ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು ಸಂಗೀತ. ಪೇಷನ್ಸ್ ಇಲ್ಲದೆ ಕೂಗಾಡೋದು, ಆಮೇಲೆ ಸಾರಿ ಕೇಳೋದು. ನೋಡನಿ, ಕೆಲವೊಂದ್ಸರಿ ಕಣ್ಣಿಂದ ನೋಡಿದ್ದೆ ನಿಜ ಆಗಲ್ಲ, ಇನ್ನು ಫೋನಿಂದ ಕೇಳಿಸ್ಕೊಂಡಿದ್ದೆ ಹೇಗೆ ನಿಜ ಅನ್ಕೊಂಡೆ. ಅಲ್ಲ ಅಣ್ಣ, ಆ ಸಂಗೀತ ಝಾನ್ಸಿ ರೀತಿ ಮಿಮಿಕ್ರಿ ಮಾಡ್ತಾಳೆ ಅಂತ ನಂಗೆ ಹೆಂಗೆ ಗೊತ್ತಿರಬೇಕು? ಕ್ರಾಸ್ ಚೆಕ್ ವೆರಿಫಿಕೇಶನ್ ಅಂತ ಇರುತ್ತೆ, ಅಲ್ಲಿ ಏನಾಗಿದೆ ಯಾರು ಅಂತ ಕೇಳಿ ತಿಳ್ಕೊಬೇಕು ತಾನೇ. ಮುಂದೆ ಯೋಚನೆ ಮಾಡಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಎಗರಾಡ್ಬಿಡೋದಾ? ಅಣ್ಣ, ನಾನೇನು ಬೇಕು ಅಂತ ಮಾಡಲಿಲ್ಲ. ಅನಿತಾ, ನೀನು ಈ ವಿಚಾರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಹೀಗೆ ಕೂಗಾಡ್ತೀಯ. ಅಕ್ಕರೆ ಮಾತು ಆಕಾಶದಷ್ಟು ದೂರಕ್ಕೆ ಏರಿಸಿದ್ರೆ ನಿಷ್ಠೂರದ ಮಾತು ಪಾತಾಳಕ್ಕೆ ದೂಡ್ ಬಿಡುತ್ತೆ ಕಣೆ. ಅದೆಲ್ಲ ಇವಳಿಗೆ ಹೇಗಮ್ಮ ಗೊತ್ತಾಗುತ್ತೆ? ಮಾತಿಗೂ ಕೋಪ ಮಾಡ್ಕೊಳ್ಳೋದು, ಎದುರುಗಡೆ ಇದ್ದವ್ರ ಮುಖದ ಮೇಲೆ ಮೇಳಂಗೆ ಮಾತಾಡೋದು,
ಆಮೇಲೆ ನಾನು ಮಾತಾಡಿದ್ದೆ ಸರಿ ಅಂತ ವಾದ ಮಾಡೋದು ಅಷ್ಟೇ ಅಮ್ಮ ಅವಳಿಗೆ ಗೊತ್ತಿರೋದು. ಪ್ಲೀಸ್ ಅಣ್ಣ, ಚಾನ್ಸ್ ಸಿಕ್ಕಿದ ತಕ್ಷಣ ನಾನು ಒಬ್ಳೆ ನಂದೇ ತಪ್ಪು ಅನ್ನೋ ರೀತಿ ಮಾತಾಡಬೇಡ. ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆ ನಾನು ಅವ್ರ ಹತ್ರ ಸಾರಿ ಕೇಳ್ದೆ ತಾನೇ. ಎಲ್ಲದಕ್ಕೂ ಸಾರಿ ಕೇಳೋದೇ ಪರಿಹಾರ ಅಲ್ಲ ನೀ. ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ದಲೇ ಇರೋ ರೀತಿ ನೋಡ್ಕೊಳ್ಳೋದೇ ಬೆಟರ್. ಅನ್ನೆಸೆಸರಿ ಕೋಪ ಮಾಡ್ಕೊಂಡು ನಿನ್ನ ನೆಮ್ಮದಿ ಹಾಳು ಮಾಡ್ಕೊಳೋದಲ್ದೆ ನಮ್ಮ ನೆಮ್ಮದಿನೂ ಹಾಳು ಮಾಡ್ತೀಯ. ಯಾಕನಿ ನೀನು ಎಲ್ದ್ರ ಮೇಲೂ ಡೌಟ್ ಪಡ್ತೀಯ? ನೀನೊಂದು ಮದುವೆ ಹೆಣ್ಣಾಗಿ ಮದುವೆ ಮಂಟಪದವರೆಗೂ ಬಂದು ತಾಳಿ ಕಟ್ಟುವಾಗ ನಿಂತಿದ್ದಿದ್ರೆ ಆ ಪೇನ್ ಏನನ್ನೋದು ನಿನಗೆ ಗೊತ್ತಾಗ್ತಿತ್ತು. ನಿನ್ನ ಮದುವೆ ಯಾವುದೇ ಅಡೆತಡೆ ಇಲ್ದಲೆ ಸುಸೂತ್ರವಾಗಿ ಆಯ್ತಲ್ಲ, ಅದಕ್ಕೆ ನನಗೆ ಬುದ್ಧಿ ಹೇಳ್ತಾ ಇದೀಯ. ಮದುವೆ ಆದ್ರೂ ಏನು ಯೂಸು? ನೆಮ್ಮದಿಯಾಗಿರೋದಕ್ಕೆ ಎಲ್ಬಿಟ್ಟಿದೀಯಾ? ನೋಡೋಣ, ನಾನು ಅನ್ಕೊಂಡಾಗೆ ರಾಘವೇಂದ್ರ ಅವ್ರ ಜೊತೆ ಮದುವೆ ಆದರೆ ಮಾತ್ರ ನಾನು ನೆಮ್ಮದಿಯಾಗಿರೋದು, ನಿಮ್ಮನ್ನೆಲ್ಲ ನೆಮ್ಮದಿಯಾಗಿರೋಕೆ ಬಿಡೋದು. ಆದಷ್ಟು ಬೇಗ ನಾನು ನೆಮ್ಮದಿಯಾಗಿರೋದಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿ. ರಾಘು ಮನೆಯವರೆಲ್ಲ ಕೂತ್ಕೊಂಡು ರಾಮಾಚಾರಿ ಧಾರಾವಾಹಿನ ನೋಡ್ತಾ ಇರ್ತಾರೆ. ರಾಘು ಅವರ ದೊಡ್ಡಪ್ಪ ಸಂಗೀತ, ನಯನ ಹೋಗಿ ಕಾಫಿ ಮಾಡ್ಕೊಬನ್ನಿ, ಚಳಿ ಆಗ್ತಾ ಇದೆ. ಝಾನ್ಸಿ, ಆಹಾ ಇಷ್ಟು ಮುದ್ದಾದ ಹೆಂಡತಿ ಜೊತೆಲಿರ್ಬೇಕಾದ್ರೆ ಟಿವಿಯಲ್ಲಿ ಬರೋ ರೊಮ್ಯಾಂಟಿಕ್ ಸೀನ್ನ ನೋಡ್ಕೊಂಡು ಅನ್ರೊಮ್ಯಾಂಟಿಕ್ ಫೆಲ್. ನಾನು ಇವನ್ ಥರನೇ ಇದ್ರೆ ನಮ್ಮ ಸಂಸಾರನೂ ಶುರುವಾಗಲ್ಲ, ವಂಶನೂ ಬೆಳೆಯಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಎಸ್, ಈಗ ಸಂಗೀತ ಹೇಳ್ದಾಗೆ ಮಾಡಬೇಕು. ರೀ, ನನ್ನನ್ನು ಯಾಕ್ರಿ ಇಲ್ಲಿಗೆ ಕರೆಸ್ಕೊಂಡ್ರಿ? ಹೆಂಡತಿ ಗಂಡನ್ನ ಯಾಕೆ ಕರೆಸ್ಕೊಂತಾರೆ ಯಜಮಾನ್ರೆ? ಬೇರೆ ಯಾಕೆ ಕರೆಸ್ಕೊಂತಾರೋ ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಕರೆಸ್ಕೊಂಡಿರೋದಂತೂ ಜೀವ ತಿನ್ನಕ್ಕೆ. ಏನು ಯಜಮಾನ್ರೆ, ನಾನು ಇಷ್ಟು ಪ್ರೀತಿಯಿಂದ ಕರೆದ್ರೆ ನೀವು ಈಗ ಮಾತಾಡ್ತಿದ್ದೀರಿ. ನನಗೆ ನಿಮ್ಮ ಪ್ರೀತಿನ ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಅದೇನು ಅಂತ ಬೇಗ ವಿಷಯಕ್ಕೆ ಬನ್ನಿ. ನೋಡಿ, ಬರೀ ಟಿವಿಯಲ್ಲಿ ಬರೋ ರೊಮ್ಯಾನ್ಸ್ ಮಾತ್ರ ನೋಡೋದಲ್ಲ, ಹೆಂಡತಿಯರತ್ತೆ ರೊಮ್ಯಾನ್ಸ್ ಮಾಡೋದು ಕಲಿಬೇಕು. ರೀ, ನಿಮ್ಗೆ ಇದ್ ರೀತಿ ನನ್ನ ಜೊತೆ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ? ಝಾನ್ಸಿ, ಗಂಡನ ಜೊತೆ ಮಾತಾಡೋದಕ್ಕೆ ಯಾಕೆ ನಾಚಿಕೆ ಆಗಬೇಕು? ಈಗ ನೀನೇ ನೋಡ್ದಲ್ಲ ರಾಮಾಚಾರಿ ಚಾರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನೀನು ಹಂಗೆ ಇರೋದಕ್ಕೆ ಏನು ಕಷ್ಟ? ನನಗೆ ಕಷ್ಟನೇ. ಅಷ್ಟಕ್ಕೂ ಅದು ನನಗೆ ಬೇಡ್ದಲೇ ಇರೋ ವಿಷಯ. ನನ್ನನ್ನು ಇಲ್ಲಿಗೆ ಯಾಕೆ ಕರೆಸ್ಕೊಂಡ್ರಿ ಹೇಳಿ? ನಿಮಗೆ ಬೇಡದೆ ಇರ್ಬೋದು, ಆದರೆ ನನಗೆ ಬೇಕಲ್ಲ. ನೀವು ಸುಮ್ಮನೆ ಹೇಳ್ರಿ. ಸರಿ, ಸುಮ್ಮನಿರ್ತೀನಿ, ನನ್ನನ್ನು ನಗ್ ಮಾಡ್ಕೊಳ್ಳಿ. ನೀವು ತಿಪ್ಪರ್ ಲಾಗ ಹಾಕಿದ್ರೂ ನಾನು ಮಾಡಲ್ಲ. ಹೋಗ್ಲಿ ಬಿಡು, ನಾನೇ ತಪ್ಕೊತೀನಿ. ರೀ, ಸುಮ್ಮನಿದ್ರೆ ಸರಿ. ನೀವು ತಪ್ಕೊಂಡಿಲ್ಲ ಅಂದರೆ ಜೋರಾಗಿ ಕಿರ್ಚ್ಬಿಡ್ತೀನಿ ಅಷ್ಟೇ. ಆಗ ಮನೆಯವರೆಲ್ಲ ಬರ್ತಾರೆ. ಮನೆಯವರೇನಾದರೂ ಕೇಳಿದ್ರೆ ನೀವು ತಪ್ಕೊಂಡು ಮುತ್ಕೊಟ್ಬಿಟ್ಟೆ ಅಂತ ಹೇಳ್ತೀನಿ. ಅಯ್ಯೋ, ಯಾಕ್ರಿ ಈಗ ಆಡ್ತೀರಾ? ಯಾವಾಗಲೂ ನನ್ನ ಮಾನ ಹರಾಜಾಕೋದಕ್ಕೆ ಕಾಯ್ತಾ ಇರ್ತೀರಾ ಅಲ್ವಾ? ಇದ್ರಲ್ಲಿ ಮಾನ ಹೋಗೋದೇನಿದೆ? ವಾತಾವರಣ ನೋಡು ಎಷ್ಟು ಕೂಲಾಗಿದೆ. ಪಕ್ಕದಲ್ಲಿ ಇಷ್ಟು ಚೆನ್ನಾಗಿರೋ ಹೆಂಡತಿ ಇದ್ರು ನಿನಗೇನು ಅನ್ಸಲ್ವಾ? ಅನ್ನಿಸ್ತಾ ಇದೆ. ಏನು ಮೊದಲು ನಿಮ್ಮಿಂದ ದೂರ ಹೋಗ್ಬೇಕು ಅಂತ. ಆದರೆ ನನಗೆ ಮಾತ್ರ ನೀನು ತಪ್ಕೋಬೇಕು ಅನ್ನಿಸ್ತಿದ್ಯಲ್ಲ? ಅದಂತೂ ಸಾಧ್ಯನೇ ಇಲ್ಲ. ಸರಿ ಬಿಡು, ಕಿರ್ಚ್ಕೊಂಡು ಎಲ್ರೂ ಸೇರಿಸ್ತೀನಿ. ರೀ, ನಿಮ್ಮ ತಮ್ಮಯ್ಯ ಅಂತೀನಿ, ಆಗ ಮಾತ್ರ ಮಾಡಬೇಡ್ರಿ. ಹಾಗಾದರೆ ನೀನು ನನ್ನ ತಪ್ಕೊ, ಇಲ್ಲ ತಪ್ಕೊಳೋ ಅವಕಾಶ ಕೊಡು. ನನ್ನ ಜೀವನ ಒಂಥರ ಅತ್ತಾಗುಲಿ ಇತ್ತಾಗಿಲಿ ಅನ್ನೋಗಾಗಿದೆ. ಏನು ಬೇಕಾದರೂ ಮಾಡ್ಕೊಳ್ಳಿ. ಅಬ್ಬಾ, ಇಷ್ಟು ಹೇಳಿದ್ಯಲ್ಲ, ನನಗೆ ಅಷ್ಟು ಸಾಕು. ಅಯ್ಯೋ, ಅಲ್ಲಿ ನೋಡಿ, ನೀವು ಗ್ರೀನ್ ಸಿಗ್ನಲ್ ಕೊಟ್ಟಿದ ತಕ್ಷಣ ಎಷ್ಟು ಮಳೆ ಬರ್ತಿದೆ. ಬನ್ನಿ ಸೈಡಿಗೆ ಹೋಗೋಣ ಅಂತ ಸೈಡಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಓಹೋ, ರಾಘು ಇವಳ ಜೊತೆ ಇಷ್ಟಪಟ್ಟೆ ಇದ್ದಾನೆ. ನಮ್ಗಳ ಮುಂದೆ ಇಷ್ಟ ಇಲ್ದಲೇ ಇರೋ ಥರ ಆಡ್ತಾನೆ. ಇದನ್ನ ಮಾತ್ರ ಇಲ್ಲಿಗೆ ಸುಮ್ಮನೆ ಬಿಡಲ್ಲ, ಎಲ್ರೂ ಕರ್ಕೊಬಂದು ತೋರಿಸ್ತೀನಿ. ಏನು ತುಳಸಿ ಇದು? ಈ ಥರ ಬೋರ್ಡ್ ಎಲ್ಲ ಇಟ್ಕೊಂಡು ಅನಿತಾ, ಝಾನ್ಸಿ, ಪಲ್ಲವಿ ಅಂತ ಎಲ್ಲ ಬರ್ಕೊಂಡು ಏನೋ ಡೀಪಾಗಿ ಡಿಸ್ಕಷನ್ ಮಾಡೋ ಥರ ಇದೆ. ಪಕ್ಕ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಗುರಿ ಏನು ಅಂತ ಅಂದ್ಕೊಂಡಿದ್ದ ಕೆಲಸನ ಮಾಡಬೇಕು. ರೀಚ್ ಆಗಿರೋ ಟಾರ್ಗೆಟ್ ಸೇರ್ತೀವಿ. ಲೆಕ್ಕಾಚಾರ ಅನ್ನೋದಿದೆಯಲ್ಲ, ಅದೊಂದು ಮಾಯ ಇದ್ದಂಗೆ ತುಳಸಿ. ಅದು ಕನಸನ್ನ ಕಟ್ಟಿ ಬದುಕನ್ನು ಸುಟ್ಟಿ ನಮ್ಮ ಜೀವನನ ನಾಶ ಮಾಡುತ್ತೆ. ಖಂಡಿತ ನಾಶ ಆಗುತ್ತೆ, ಆದರೆ ನನ್ನ ಜೀವನ ಅಲ್ಲ. ರಾಘವೇಂದ್ರನ್ ಜೊತೆ ಬದುಕಬೇಕು ಅನ್ನೋ ಝಾನ್ಸಿ ಜೀವನ, ಅವಳ ಮನೇಲಿ ಬಾಳ್ಬೇಕು ಅನ್ನೋ ಝಾನ್ಸಿ ಕನಸನ್ನ ಅಲ್ಲಿ ಬೋರ್ಡ್ ಮೇಲೆ ಬರ್ದಿದ ತಕ್ಷಣ ಎಲ್ಲ ಆಗೋಗ್ಬಿಡುತ್ತೆ ಅನ್ಕೊಂಡಿದ್ಯಾ? ಇಲ್ಲ, ಕ್ಲಿಯರ್ ಆಗುತ್ತೆ. ಆ ರಾಘವೇಂದ್ರನ್ ಮನೆಯವ್ರಿಗೆ ಝಾನ್ಸಿ ಅಂದರೆ ಆಗೋಲ್ಲ. ಮನೆಯವ್ರನ್ನೆಲ್ಲರನ್ನೂ ಲೀಡ್ ಮಾಡ್ತಾ ಇರೋದು ಪಲ್ಲವಿ. ಟಿವಿನ ಯಾಕೆ ಆಫ್ ಮಾಡಿದೆ? ಟಿವಿಲೇ ಇಷ್ಟೊತ್ತು ಏನು ನಡೀತೋ ಅದು ನಮ್ಮ ಮನೆ ಹೊರಗಡೆ ನಡೀತಾ ಇದೆ. ಎಲ್ಲರೂ ಸ್ವಲ್ಪ ಬಂದು ನೋಡಿ. ರಾಮಾಚಾರಿ ಚಾರು ಬಂದಿದ್ದಾರಾ? ಅಯ್ಯೋ ಕರ್ಮ. ಅಯ್ಯೋ, ಅವ್ರು ಯಾಕ್ರಿ ಇಲ್ಲಿಗೆ ಬರ್ತಾರೆ? ಮತ್ತೆ ಟಿವಿಯಾಗಿ ಬರ್ತಿದ್ದಾಗೆ ಅಲ್ಲಾರು ಮಾಡ್ತಿದ್ದಾರೆ ನಮ್ಮ ರಾಘು ಮತ್ತೆ ಝಾನ್ಸಿ. ನಮ್ಮ ರಾಘುಗೆ ಝಾನ್ಸಿ ಮೇಲೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅವಳು ಮಾತ್ರ ಇಷ್ಟಪಟ್ಟು ಬಂದಿದ್ದಾಳೆ ಅನ್ಕೊಂಡಿದ್ವಲ್ಲ. ಅಂದ್ಕೊಳ್ಳೋದೇನು, ಅದೇ ತಾನೇ ನಿಜ? ಅದು ನಿಜ ಅಲ್ಲ, ಅವನಿಗೂ ಅವಳ ಮೇಲೆ ಪ್ರೀತಿ ಇದೆ. ಅವಳನ್ನ ತಪ್ಕೊಂಡು ಡ್ಯಾನ್ಸ್ ಮಾಡ್ತಿರೋದು ನಾನೇ ನನ್ನ ಕಣ್ಣಾರೆ ನೋಡ್ದೆ. ಪಲ್ಲವಿ, ಚಾನ್ಸೇ ಇಲ್ಲ ದೊಡ್ಡಮ್ಮ. ಬೇಕಿದ್ರೆ ಅವಳೇ ಅಣ್ಣನ್ನ ಬಲವಂತವಾಗಿ ತಪ್ಕೊಂಡ್ಲು ಅಂತ ಹೇಳಿ, ಬೇಕಿದ್ರೆ ನಂಬ್ತೀನಿ. ಅಣ್ಣ ಯಾವತ್ತೂ ಆ ಥರ ಮಾಡಲ್ಲ, ಯಾಕಂದ್ರೆ ಅಣ್ಣ ನಂಪರ. ಹಾಗೆ ಅನ್ಕೊಂಡು ಭ್ರಮೇಲಿದ್ವಿ ಅಷ್ಟೇ. ಸತ್ಯ ಏನಂತ ನಿಮ್ಗೂ ಗೊತ್ತಾಗಬೇಕು ಅಂದ್ರೆ ಆಚೆ ಬಂದು ನೋಡಿ, ಆಮೇಲಿಂದ ನಿಮ್ಗೆ ಗೊತ್ತಾಗುತ್ತೆ. ಎಂದಾಗ ಎಲ್ಲರೂ ಆಚೆ ಹೋಗ್ತಾರೆ. ಆಗ ಅಲ್ಲಿ ಝಾನ್ಸಿ ಒಬ್ಳೇ ಇರ್ತಾಳೆ. ಸಂಗೀತ, ತಗೋ. ಏನದ್ಕೆ ಇದು? ಚೆಕ್ಕು.